ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ? ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟ್ರ್ ಆಗುತ್ತೆ ಅನ್ನೋದಾದ್ರೆ ಸಮೀರನ ಧರ್ಮ ಕೇಳಿದ್ರೆ ತಪ್ಪ. ನೀವು ಯಾವುದನ್ನು ನ್ಯಾಯ ಅಂದ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು. ನಾವು ಕೂತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಎಲ್ಲ ಇದನ್ನ ಅಂತ ಇದಾರಲ್ಲ ಸರ್, ಜನ ಎಲ್ಲ ಇದನ್ನ ನಂಬ್ತಾರೆ. ಜನ ರಾಮನ್ನ ಕೃಷ್ಣನ ಗಾಂಧಿನ ಬಿಟ್ಟಿಲ್ಲ ಈ ದೇಶ, ಸೀತೆನ ಬಿಟ್ಟು. ಜನ ದಡ್ಡ ಅಂತೀರಾ ಸರ್? ಜನರು ದಡ್ಡ ಅಂತೀರಾ? ದಡ್ರಲ್ರಿ. ಈಗ ನಾನು ಹೇಳ್ತೀನಿ 8,000 ಪುಟಗಳ ಡಾಕ್ಯುಮೆಂಟ್ ಇದೆ, ಓದ್ತೀರಾ ಕೂತ್ಕೊಂಡು? ಆರ್ ಯು ರೆಡಿ ಟು ಸ್ಟಡಿ? ಆಗಲ್ಲ. ಮತ್ತು ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ? ಇಲ್ಲ ಸರ್, ಇದು ಅಲ್ಲ ಒಂದು ನಿಮಿಷ. ನಾನು ಹೇಳೋದು 8,000 ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ, ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಜೀವನದ ಅಮೂಲ್ಯ 3 ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ. 3 ತಿಂಗಳು ಟೈಮ್ ಬೇಕು. ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ಇದು ನಾನು ಅದಕ್ಕೆ. ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ, ಯಾರದ್ದೋ ಗೌರವ, ಅದರ ಮೇಲೆ ನೀವು ಸಗಣಿ ಎರಚ್ತೀನಿ, ಕೆಸರು ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ 3 ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ. ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೊಂದು ತೂಕ ಇರುತ್ತೆ. ಅರ್ಥ ಆಯ್ತಾ? ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ. ಸ್ಟಡಿ ಅಲ್ವಾ? ಸ್ಟಡಿ. ನನಗೆ ಈ ವಿಷಯದಲ್ಲಿ 2013ರಿಂದನೂ ಆಸಕ್ತಿ ಇದೆ. ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಅವಾಗಿಂದನೂ ಆಸಕ್ತಿ ಇದೆ. ನಾನು ಅದಕ್ಕೆ ಪ್ರತಿ ಸಂಬಂಧಪಟ್ಟಿದ್ದ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ. ಏನೇ ಡೆವಲಪ್ಮೆಂಟ್ ಆದರೂ ಇನ್ಯಾರಿಗೂ ಫೋನ್ ಮಾಡ್ತೀನಿ, ತರಿಸ್ಕೊತೀನಿ, ಸ್ಟಡಿ ಮಾಡ್ತೀನಿ, ಇನ್ಯಾರೋ 10 ಜನರ ಹತ್ರ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ. ಯಾಕಂದರೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು 4 ಜನ ಪೊಲೀಸರ ಹತ್ರ ಮಾತಾಡೋದಾಗಲೇ ಸಮಾಧಾನ. FSL ರಿಪೋರ್ಟಿಂಗ್ ಬಂದಿದೆ ಅಂದರೆ FSL ಎಕ್ಸ್ಪರ್ಟ್ಸ್ 4 ಜನ ಮಾತಾಡ್ಬೇಕು. ನೀವು 8 ಜನರ ಹತ್ರ ಮಾತಾಡಿದಿರಿ ಇದ್ರ ಬಗ್ಗೆ? FSLನವ್ರ ಹತ್ರ ಮಾತಾಡಿದಿರಾ, ಪೊಲೀಸರ ಹತ್ರ ಮಾತಾಡಿದಿರಾ, ಅಡ್ವೊಕೇಟ್ ಹತ್ರ ಮಾತಾಡಿದಿರಿ, ಯಾರ ಹತ್ರ ಮಾತಾಡಿದಿರಿ? ನೀವು ಮಾತಾಡಿಲ್ಲ. ದೆನ್ ಮತ್ತೆ ಹೆಂಗೆ ಒಂದು ಕನ್ಕ್ಲೂಷನಿಗೆ ಬಂದ್ರಿ? ಸರ್ ಕನ್ಕ್ಲೂಷನಿಗೆ ಬಂದಿದ್ದಲ್ಲ. ಮತ್ತೆ ಸರ್ ಇದು ನಾವು ಅಲ್ಲ ಏನು ಕನ್ಕ್ಲೂಷನ್ ಅಲ್ಲ ಸರ್, ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ. ನಾವು ಇವಾಗಿಂದ ಬೆಳವಣಿಗೆ ನೋಡ್ಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ. ಹೌದು ಸರ್, ಖಂಡಿತ. ಓಕೆ. ಮತ್ತು ತಿಳ್ಕೊಬೇಕು ಅಂತ ಅನ್ಸಲ್ವಾ ವಿಷಯ? ಖಂಡಿತ ತಿಳ್ಕೊಬೇಕು ಸರ್. ಯಾವ ತಿಳ್ಕೊತೀರಿ ಸರ್? ಅದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆನೇ ನಡೀತಾ ಇದೆ. ನಾಲ್ಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ? ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತೆ ಅದೊಂದು ಪ್ರತಿಷ್ಠೆ ಬರೋದಕ್ಕೆ. ಶತಮಾನಗಳು ಬೇಕಾಗಿರ್ತವೆ. ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಕೆಸರು ಎರಚಿ ಹೋಗ್ಬಿಡ್ತೀವಿ. ಆಮೇಲೆ ನೀವೇನಾದ್ರು ತೊಳ್ಕೊಂಡಿರ್ರಿ, ನಮಗೇನು ಸಂಬಂಧ? ನಾನು ಆ್ಯಸ್ ಎ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು. ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವೇನೋ ಇನ್ನ ಕೆಲಸ ಮಾಡ್ಕೊಂಡಿರ್ತೀರಿ. ನಾ ಏನು ಮಾಡಲಿ? ನಾ ಇಲ್ಲೇ ಇರಬೇಕು ಅಣ್ಣ, ಜರ್ನಲಿಸ್ಟ್ ನಾನು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ, ತಿಳ್ಕೊಂಡು ಮಾತಾಡಿ ಅಷ್ಟೇ, ವಿಷಯ ಅರ್ಥ ಮಾಡ್ಕೋಬೇಕು. ಹಾಂ